ನಮಸ್ಕಾರ. ಮುಖ್ಯಾಂಶಗಳು. ಭಾರತದ ಡಿಜಿಟಲ್ ಸಾಮರ್ಥ್ಯ ಅಪಾರ. 3 ವರ್ಷದಲ್ಲಿ ದೇಶದ ಪ್ರತಿ ಹಳ್ಳಿಗೂ ಹೈಸ್ಪೀಡ್ ಇಂಟರ್ನೆಟ್. ಪ್ರಧಾನಿ ನರೇಂದ್ರ ಮೋದಿ. ಭಾರತ್ ಬಂದ್ ಕರೆಗೆ ಸಿಗದ ಜನಸ್ಪಂದನೆ. ಎಂದಿನಂತೆ ವಾಹನ ಸಂಚಾರ, ವ್ಯಾಪಾರ ವಹಿವಾಟು, ರೈತ ಸಂಘಟನೆಗಳಿಂದ ರಾಜ್ಯ ಸೇರಿ ದೇಶದ ಹಲವೆಡೆ ಪ್ರತಿಭಟನೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ರೈತರ ಪರವಾಗಿದ್ದು ಅವರ ಹಿತಾಸಕ್ತಿ ಕಡೆಗಣಿಸುವುದಿಲ್ಲ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹಾಗೂ ಪೊಲೀಸ್ ಕಾಯ್ದೆಗೆ ತಿದ್ದುಪಡಿ. ಗಾಂಜಾ ಬೆಳೆ ಶಿಕ್ಷಾರ್ಹ ಅಪರಾಧವನ್ನಾಗಿಸಿ ಮಾದಕ ದ್ರವ್ಯಗಳ ವಿರುದ್ಧ ಕಾರ್ಯಾಚರಣೆ ಮುಂದುವರಿಕೆ. ಬಸವರಾಜ ಬೊಮ್ಮಾಯಿ. ವಾರ್ತೆಗಳ ವಿವರ. ಭಾರತ ತ್ವರಿತವಾಗಿ ಬೆಳೆಯುತ್ತಿರುವ ಮೊಬೈಲ್ ಆಪ್ ಮಾರುಕಟ್ಟೆಯಾಗಿದ್ದು ದೇಶದ ಡಿಜಿಟಲ್ ಸಾಮರ್ಥ್ಯ ಅಪಾರವಾಗಿದೆ. ಮೊಬೈಲ್ ತಂತ್ರಜ್ಞಾನದಿಂದ ದೇಶ ಸಮಾಜದ ಬಡವರು ಮತ್ತು ದುರ್ಬಲ ವರ್ಗದವರಿಗೆ ನೆರವಾಗಲು ಸಹಕಾರಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಭಾರತ ಮೊಬೈಲ್ ಕಾಂಗ್ರೆಸ್ನ 4ನೇ ಆವೃತ್ತಿಯನ್ನು ಉದ್ದೇಶಿಸಿ ಅವರು, ಮುಂಬರುವ ತಂತ್ರಜ್ಞಾನ ಕ್ರಾಂತಿಯೊಂದಿಗೆ ಜನಜೀವನ ಹೇಗೆ ಸುಧಾರಣೆ ಮಾಡಬಹುದು ಎಂಬ ಬಗ್ಗೆ ಚಿಂತಿಸುವುದು ಮತ್ತು ಅದಕ್ಕೆ ಅನುಗುಣವಾಗಿ ಯೋಜನೆ ರೂಪಿಸುವುದು ಅಗತ್ಯ ಎಂದು ಹೇಳಿದರು. ಉತ್ತಮ ಆರೋಗ್ಯ, ಆರೈಕೆ, ಉತ್ತಮ ಶಿಕ್ಷಣ, ನಮ್ಮ ರೈತರಿಗೆ ಉತ್ತಮ ಮಾಹಿತಿ ಮತ್ತು ಅವಕಾಶಗಳು, ವ್ಯಾಪಾರಸ್ಥರಿಗೆ ಮಾರುಕಟ್ಟೆ ಪ್ರವೇಶ ಇತ್ಯಾದಿ ಗುರಿಗಳನ್ನು ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸಾಧಿಸಬಹುದಾಗಿದೆ ಎಂದರು. ಸಂಪರ್ಕ ತ್ವರಿತವಾಗಿ ವೃದ್ಧಿಸುತ್ತಿದ್ದು ಕಳೆದ 1 ದಶಕದಲ್ಲಿ ಆಗಿರುವ ಸಂಪರ್ಕ ಕ್ರಾಂತಿ ಭಾರತ ಹಾಗೂ ವಿಶ್ವವನ್ನು ಉನ್ನತ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದೆ. ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲಿ ಈ ಸಂಪರ್ಕದ ಶಕ್ತಿ ಮಹತ್ವದ ಪಾತ್ರ ವಹಿಸಿತು ಎಂದರು. ಕೋಟ್ಯಾಂತರ ಮಂದಿ ಡಿಜಿಟಲ್ ವಹಿವಾಟು ನಡೆಯುತ್ತಿದ್ದು ಇದು ಪಾರದರ್ಶಕತೆಗೂ ನೆರವಾಗಿದೆ. ಇದರ ನೆರವಿನಿಂದಲೇ ವಿಶ್ವದ ಅತಿದೊಡ್ಡ ಕೋವಿಡ್ ಲಸಿಕಾ ಕಾರ್ಯಕ್ರಮವೂ ನಡೆಯಲಿದೆ ಎಂದರು. ಮೊಬೈಲ್ ಉತ್ಪಾದನೆಯಲ್ಲೂ ಭಾರತ ಅದ್ಭುತ ಸಾಧನೆ ಮಾಡಿದ್ದು ಹೂಡಿಕೆದಾರರಿಗೆ ಅಚ್ಚುಮೆಚ್ಚಿನ ತಾಣವಾಗಿದೆ ಎಂದು ಹೇಳಿದರು. ಮುಂದಿನ 3 ವರ್ಷಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಯೂ ಹೈಸ್ಪೀಡ್ ಇಂಟರ್ನೆಟ್ ಸೌಲಭ್ಯ ಪಡೆಯಲಿದೆ ಎಂದು ಪ್ರಧಾನಿ ತಿಳಿಸಿದರು. ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟು ಕೆಲವು ರೈತ ಸಂಘಟನೆಗಳು ಇಂದು ಕರೆದಿರುವ ಭಾರತ್ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ಅಖಿಲ ಭಾರತೀಯ ವ್ಯಾಪಾರ ಸಂಘ, ಸಿಎಐಟಿ ಹಾಗೂ ಭಾರತೀಯ ಕಿಸಾನ್ ಸಂಘ ಇಂದಿನ ಬಂದ್ನಿಂದ ಹೊರಗೆ ಉಳಿದಿವೆ. ಬಂದ್ ಕರೆಯ ನಡುವೆಯೂ ಬಹುತೇಕ ಕಡೆಗಳಲ್ಲಿ ಜನಜೀವನ ಸಾಮಾನ್ಯವಾಗಿತ್ತು. ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಬಸ್ ಸಂಚಾರ, ಟೋಲ್ ಸೇವೆ ನಿರಾತಂಕವಾಗಿ ಸಾಗಿತ್ತು ಮತ್ತು ಜನಜೀವನ ಸಾಮಾನ್ಯವಾಗಿತ್ತು. ದೇಶದ ಆರ್ಥಿಕ ರಾಜಧಾನಿ ಮುಂಬೈನಲ್ಲಿ ಕೂಡ ಬಂದ್ ಹೆಚ್ಚಿನ ಪ್ರಭಾವ ಬೀರಿಲ್ಲ. ಇಲ್ಲಿ ಬಸ್, ಆಟೋ, ಕ್ಯಾಬ್ ಸೇವೆ ಮಾಮೂಲಿನಂತಿದೆ. ಬಹುತೇಕ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು ಕಚೇರಿಗಳು ಕಾರ್ಯನಿರ್ವಹಿಸುತ್ತಿವೆ. ಆದರೆ ಕೆಲವು ರಸ್ತೆಗಳಲ್ಲಿ, ವೃತ್ತಗಳಲ್ಲಿ ರೈತ ಸಂಘಟನೆಯ ನಾಯಕರು ಸೇರಿ ಪ್ರತಿಭಟನೆ ನಡೆಸಿದ ಘಟನೆಗಳು ನಡೆದಿವೆ. राष्ट्रीय राजधानी में मेट्रो सुविधा सामान्य रूप से चालू है। उधर मुंबई में भी वेस्ट की बसें सुचारू रूप से जारी हैं। यहां कैब और ऑटो सेवाएं सामान्य दिनों की तरह ही चल रही हैं। एफआरटीडब्ल्यूए ने भी बंद से खुद को दूर रखते हुए दुकानों और व्यावसायिक गतिविधियों के खुले रहने की बात कही है। तो ये लगातार हम आपको दृश्य दिखा रहे हैं। कोई बंद का असर कहीं भी देश में नहीं दिखाई दे रहा है। छुटपुट कुछ जगहों पर बंद का असर जरूर दिखाई दे रहा है, वो भी सड़क पर, चौराहों पर कुछ किसान संगठनों के प्रतिनिधि आकर विरोध प्रदर्शन कर रहे हैं। बाजारों में किसी तरह का कहीं कोई असर नहीं है। बाजार खुले हुए हैं, ट्रैफिक चल रहा है. लोग ಕೃಷಿ ಸುಧಾರಣಾ ಕಾಯ್ದೆಗಳನ್ನು ವಿರೋಧಿಸಿ ರೈತಪರ ಸಂಘಟನೆಗಳು ಕರೆ ನೀಡಿರುವ ಭಾರತ್ ಬಂದ್ ದೇಶದೆಲ್ಲೆಡೆಯಂತೆ ರಾಜ್ಯದಲ್ಲೂ ಆಚರಿಸಲಾಗುತ್ತಿದೆ. ಅತ್ಯವಶ್ಯಕ ಸೇವೆಗಳು ಅಬಾಧಿತವಾಗಿ ಮುಂದುವರೆದಿವೆ. ಮೆಟ್ರೋ, ರೈಲು ಹಾಗೂ ಸಾರ್ವಜನಿಕ ಸಾರಿಗೆ ವಾಹನಗಳ ಸಂಚಾರ ಎಂದಿನಂತೆ ಮುಂದುವರೆದಿದ್ದು ಜನಜೀವನಕ್ಕೆ ಯಾವುದೇ ತೊಂದರೆಯಾಗಿಲ್ಲ. ಬಂದ್ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರೈತ ಸಂಘಟನೆಗಳು ಕರೆ ನೀಡಿರುವ ಭಾರತ್ ಬಂದ್ಗೆ ಬೆಂಗಳೂರಿನಲ್ಲಿ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ನಗರದ ಮೇಖ್ರಿ ಸರ್ಕಲ್ನಲ್ಲಿ ಎಂದಿನಂತೆ ವಾಹನ ಸಂಚರಿಸುತ್ತಿದ್ದು ಜನಜೀವನ ಸಹಜ ರೀತಿಯಲ್ಲಿ ಮುಂದುವರೆದಿದೆ. ಧಾರವಾಡ ಜಿಲ್ಲೆಯಲ್ಲೂ ಭಾರತ್ ಬಂದ್ ಆಚರಿಸಲಾಗುತ್ತಿದ್ದು ಕೆಲ ರೈತ ಸಂಘಟನೆಗಳು ರಸ್ತೆಗಿಳಿದು ಕಟ್ಟುನಿಟ್ಟಿನ ಬಂದ್ ಮಾಡಲು ಮುಂದಾಗಿವೆ.
ನಗರದ ಆಲೂರು ವೆಂಕಟರಾವ್ ವೃತ್ತದ ಬಳಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಆಟೋ ರಿಕ್ಷಾ, ಸಾರಿಗೆ ಬಸ್ ಹಾಗೂ ಖಾಸಗಿ ವಾಹನಗಳನ್ನು ತಡೆದು ಹಿಂದಕ್ಕೆ ಕಳುಹಿಸುವ ಪ್ರಯತ್ನ ಮಾಡಿದವು. ಪ್ರಮುಖ ಬೀದಿಗಳಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿ ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿದವು. ಕರಾವಳಿ ಭಾಗದಲ್ಲಿ ಭಾರತ್ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಂಗಳೂರು ನಗರದಲ್ಲಿ ಎಂದಿನಂತೆ ಸರ್ಕಾರಿ, ಖಾಸಗಿ ಹಾಗೂ ಅಂತರರಾಜ್ಯ ಬಸ್ಗಳು ಸಂಚರಿಸುತ್ತಿದ್ದು ಜನಜೀವನ ಸಹಜ ರೀತಿಯಲ್ಲಿ ಮುಂದುವರೆದಿದೆ. ಗಡಿ ಜಿಲ್ಲೆ ಬಳ್ಳಾರಿಯಲ್ಲಿ ಭಾರತ್ ಬಂದ್ಗೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ನಗರದ ಗಡಗಿ ಚನ್ನಪ್ಪ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಎಂದಿನಂತೆ ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳು ಸೇವೆ ಆರಂಭಿಸಿವೆ. ಅಂಗಡಿ ಮಳಿಗೆಗಳು ತೆರೆದಿದ್ದು ವ್ಯಾಪಾರ ವಹಿವಾಟುಗಳು ಆರಂಭಗೊಂಡಿವೆ. ಪ್ರತಿಭಟನೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ದಾವಣಗೆರೆಯಲ್ಲಿಯೂ ಭಾರತ್ ಬಂದ್ಗೆ ಜನಸ್ಪಂದನೆ ದೊರೆತಿಲ್ಲ. ಎಂದಿನಂತೆ ಸರ್ಕಾರಿ, ಖಾಸಗಿ ಬಸ್ಗಳ ಓಡಾಟ ಶುರುವಾಗಿದ್ದು ಬ್ಯಾಂಕ್, ಸರ್ಕಾರಿ ಕಚೇರಿ ಸೇರಿದಂತೆ ವ್ಯಾಪಾರ ಚಟುವಟಿಕೆಗಳು ಕೂಡ ಆರಂಭಗೊಂಡಿವೆ. ನಗರದ ಜಯದೇವ ಸರ್ಕಲ್ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿದರು. ಭಾರತ್ ಬಂದ್ ಹಿನ್ನೆಲೆ ಮೈಸೂರಿನಲ್ಲಿ ಕೆಲ ರೈತ ಸಂಘಟನೆಗಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದವು. ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಮುಂದೆ ಪ್ರತಿಭಟನಾಕಾರರು ರಸ್ತೆಯಲ್ಲೇ ಕುಳಿತು ಬಸ್ ಸಂಚಾರಕ್ಕೆ ಅಡ್ಡಿಪಡಿಸುವ ಪ್ರಯತ್ನ ಮಾಡಿದರು. ಪ್ರತಿಭಟನಾಕಾರರು ರಸ್ತೆ ಬದಿಯ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸುವ ಯತ್ನ ಮಾಡಿದರು. ಬಂದ್ಗೆ ರಾಜ್ಯದಲ್ಲಿ ಯಾರೂ ಸಹಕಾರ ನೀಡುತ್ತಿಲ್ಲ. ಕರ್ನಾಟಕದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಅನಗತ್ಯ ಬಂದ್ ಕರೆಯುವ ಬದಲು ವಾಸ್ತವ ಸ್ಥಿತಿಗತಿಗಳನ್ನು ಅರಿತುಕೊಳ್ಳಬೇಕು. ರಾಜ್ಯ ಹಾಗೂ ಕೇಂದ್ರ ಎರಡೂ ಕಡೆ ರೈತಪರ ಸರ್ಕಾರ ಅಸ್ತಿತ್ವದಲ್ಲಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ವಿಧಾನಸೌಧದ ಹೊರಗೆ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು, ರೈತರಿಗೆ ಧಕ್ಕೆಯಾಗುವಂತಹ ಕಾರ್ಯಗಳನ್ನು ಪ್ರಧಾನಿಯವರು ಮಾಡುವುದಿಲ್ಲ. ರಾಜಕೀಯ ಕಾರಣಕ್ಕಾಗಿ ಬಂದ್ಗೆ ಕರೆ ನೀಡುವುದು ಸರಿಯಲ್ಲ. ಅದಕ್ಕೆ ಜನರು ಸಹಕಾರ ನೀಡುವುದಿಲ್ಲ ಎಂದರು. ಯಾರಾದರೂ ಜನಜೀವನಕ್ಕೆ ಅಡ್ಡಿಪಡಿಸಿದರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಮತ್ತೆ ಬೆಂಗಳೂರಲ್ಲೂ ಸಹ, ಕರ್ನಾಟಕದಲ್ಲೂ ಸಹ ಯಾರೂ ಸಹ ಇದಕ್ಕೆ ತಲೆ ಕೆಡಿಸಿಕೊಳ್ಳೋ ಅಗತ್ಯ ಇಲ್ಲ. ನಿರಂತರವಾಗಿ ತಮ್ಮ ಜನಜೀವನ ಸುಸೂತ್ರವಾಗಿ ನಡೆಯಬೇಕು. ಯಾರಾದರೂ ಅಡ್ಡಿ ಅಂತ ಮಾಡಿದ್ರೆ ಕಾನೂನಂತೆ ಪೊಲೀಸರು ಕ್ರಮ ತಗೊಳ್ಳುತ್ತಾರೆ. ಇದಕ್ಕೂ ಮುನ್ನ ಟ್ವೀಟ್ನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ತರಲು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಕಾಯ್ದೆಗಳನ್ನು ಜಾರಿಗೊಳಿಸಿದ್ದರೂ ಕೃಷಿ ಉತ್ಪನ್ನಗಳನ್ನು ಸರ್ಕಾರ ಖರೀದಿಸುವ, ಕನಿಷ್ಠ ಬೆಂಬಲ ಬೆಲೆ ನೀಡುವ ವ್ಯವಸ್ಥೆ ಮುಂದುವರಿಯಲಿದೆ. ಹೊಸ ಕಾಯ್ದೆಗಳಿಂದ ರೈತರಿಗೆ ಹೆಚ್ಚಿನ ಅವಕಾಶಗಳು ಮತ್ತು ಆಯ್ಕೆ ಸಿಗಲಿದ್ದು ಆದಾಯ ಹೆಚ್ಚಳಕ್ಕೆ ನೆರವಾಗಲಿದೆ ಎಂದು ತಿಳಿಸಿದ್ದಾರೆ. ರಾಜಕೀಯ ಅಸ್ತಿತ್ವಕ್ಕಾಗಿ ಕೆಲವು ಪಕ್ಷಗಳು ಕೃಷಿ ಸುಧಾರಣಾ ಕಾಯ್ದೆಗಳನ್ನು ವಿರೋಧಿಸುತ್ತಿವೆ. ಹಿಂದೆ ಅದೇ ಪಕ್ಷಗಳು ಸುಧಾರಣೆಯ ಪರವಾಗಿದ್ದವು. ಈಗ ರೈತರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿವೆ. ರೈತರಿಗೆ ಆಗುವ ಅನುಕೂಲತೆಗಳನ್ನು ತಪ್ಪಿಸಲು ನಡೆಸುತ್ತಿರುವ ವಿರೋಧವನ್ನು ಒಪ್ಪಲಾಗದು. ಇದರ ವಿರುದ್ಧ ಬಿಜೆಪಿ ಜನಜಾಗೃತಿ ನಡೆಸಲಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ರೈತರ ಆದಾಯವನ್ನು ದುಪ್ಪಟ್ಟಗೊಳಿಸಲು ಹಾಗೂ ಕೃಷಿ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆ ತರುವ ಉದ್ದೇಶದಿಂದ ಕಳೆದ ಸೆಪ್ಟೆಂಬರ್ನಲ್ಲಿ 3 ಹೊಸ ಕಾಯ್ದೆಗಳನ್ನು ರೂಪಿಸಿತು. ಅವುಗಳೆಂದರೆ ರೈತರ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಉತ್ತೇಜನ ಹಾಗೂ ಸೌಕರ್ಯ ಕಾಯ್ದೆ 2020, ಕೃಷಿ ಸೇವಾ ಕಾಯ್ದೆ ಮತ್ತು ಬೆಲೆ ಖಾತ್ರಿಗೆ ರೈತರ ಸಬಲೀಕರಣ ಮತ್ತು ರಕ್ಷಣಾ ಒಪ್ಪಂದ ಕಾಯ್ದೆ, ಅತ್ಯವಶ್ಯಕ ವಸ್ತುಗಳ ತಿದ್ದುಪಡಿ ಕಾಯ್ದೆ 2020. ಇವುಗಳಿಗೆ ಸಂಸತ್ ಅನುಮೋದನೆ ನಂತರ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಹಿ ಹಾಕಿದರು. ಕೃಷಿ ಕ್ಷೇತ್ರದ ಈ ಸಮಗ್ರ ಕಾಯ್ದೆಗಳ ಕುರಿತು ರೈತ ಸಮುದಾಯದಲ್ಲಿ ವ್ಯಾಪಕ ತಪ್ಪು ಕಲ್ಪನೆಗಳು ಉಂಟಾಗಿವೆ. ಕೇಂದ್ರ ಸರ್ಕಾರ ಅವುಗಳನ್ನು ನಿವಾರಿಸಿ ಜನಜಾಗೃತಿ ಮೂಡಿಸಲು ಕ್ರಮಗಳನ್ನು ಕೈಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಕಾಯ್ದೆಯ ಸತ್ಯ ಮಿಥ್ಯಗಳ ಕುರಿತ ಚಿತ್ರಣ ಇಲ್ಲಿದೆ.
ಕೃಷಿ ಕಾಯ್ದೆ ಬಗ್ಗೆ ಕೆಲವು ರೈತರಲ್ಲಿ ಅನುಮಾನ ಮೂಡಿದ್ದು ಅವರು ಪ್ರತಿಭಟನೆಗೆ ಇಳಿದಿದ್ದಾರೆ. ಅವರ ಎಲ್ಲ ಅನುಮಾನಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದ್ದು ಆ ಪ್ರಯತ್ನ ಮಾಡುತ್ತಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ರೈತರ ಪ್ರತಿಭಟನೆ ಕುರಿತಂತೆ ಡಿಡಿ ನ್ಯೂಸ್ನೊಂದಿಗೆ ಅವರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಮತ್ತು ಕನಿಷ್ಠ ಬೆಂಬಲ ಬೆಲೆ ಕುರಿತಂತೆ ರೈತರಲ್ಲಿ ಆಕ್ರೋಶ ಇದೆ. ಆದರೆ ಈ ಎರಡರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಅದು ಹಿಂದಿನಂತೆಯೇ ಮುಂದುವರಿಯುತ್ತದೆ ಎಂದು ಸ್ಪಷ್ಟಪಡಿಸಿದರು. ದೇಶದ ಬಹುಸಂಖ್ಯಾತ ರೈತರು ಈ ಕಾನೂನನ್ನು ಈಗಾಗಲೇ ಸ್ವಾಗತಿಸಿದ್ದಾರೆ. ಪಂಜಾಬ್ನಲ್ಲಿ ರೈತರಿಗೆ ಎಪಿಎಂಸಿ ಮತ್ತು ಎಂಎಸ್ಪಿ ಕೊನೆಗೊಳ್ಳುತ್ತದೆ ಎಂಬ ಅನುಮಾನವಿದೆ. ಕಾನೂನು ಜಾರಿಯ ಬಳಿಕವೂ ಕನಿಷ್ಠ ಬೆಂಬಲ ಬೆಲೆ ನೀಡಿ ಧಾನ್ಯ ಖರೀದಿ ಮಾಡಲಾಗುತ್ತಿದೆ. ಎಪಿಎಂಸಿ ಕಾರ್ಯಾಚರಣೆ ಮಾಡುತ್ತಿದೆ ಎಂಬುದನ್ನು ಅವರು ಅರಿಯಬೇಕು ಎಂದರು. ನೂತನ ಕೃಷಿ ಸುಧಾರಣಾ ಕಾಯ್ದೆಯಲ್ಲಿ ಎಪಿಎಂಸಿ ಮುಚ್ಚುವ ಯಾವುದೇ ಪ್ರಸ್ತಾಪ ಇಲ್ಲ. ರೈತರಿಗೆ ಹೆಚ್ಚುವರಿಯಾಗಿ ಎಪಿಎಂಸಿ ಹೊರಗೆ ಮಾರಾಟ ಮಾಡುವ ಅವಕಾಶ ಲಭಿಸಲಿದೆ ಎಂದರು. ಗುತ್ತಿಗೆ ಕೃಷಿಗೆ ಸಂಬಂಧಿಸಿದಂತೆ ಸ್ಪಷ್ಟನೆ ನೀಡಿದ ಅವರು, ಈಗಾಗಲೇ 20 ರಾಜ್ಯಗಳಲ್ಲಿ ಈ ವ್ಯವಸ್ಥೆ ಜಾರಿಯಲ್ಲಿದೆ. ರಾಜ್ಯಗಳು ಈ ಕಾಯ್ದೆ ಜಾರಿಗೆ ತಂದರೆ ಸರಿ, ಕೇಂದ್ರ ಸರ್ಕಾರ ತಂದರೆ ತಪ್ಪು ಎನ್ನುವುದು ಯಾವ ನ್ಯಾಯ ಎಂದು ಜಾವಡೇಕರ್ ಪ್ರಶ್ನಿಸಿದರು. ಪಂಜಾಬ್ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಅವರೇ ಪೆಪ್ಸಿಕೋಲಾ ಕಂಪನಿಯ ಜೊತೆ ಗುತ್ತಿಗೆ ಕೃಷಿಯ ಉದ್ಘಾಟನೆ ನೆರವೇರಿಸಿದರು. ಹೀಗಿದ್ದರೂ ಕೇಂದ್ರ ಸರ್ಕಾರದ ಕಾಯ್ದೆ ರದ್ದುಪಡಿಸುವಂತೆ ಒತ್ತಾಯ ಮಾಡುತ್ತಿರುವುದು ಏಕೆ ಎಂದ ಅವರು, ಸರ್ಕಾರ ರೈತರ ಹಿತ ರಕ್ಷಿಸಲು ಸದಾ ಬದ್ಧ ಎಂದು ಪುನರುಚ್ಚರಿಸಿದರು. ये तो अमरिंदर सिंह ने पेप्सी कोला के साथ कॉन्ट्रैक्ट फार्मिंग का उद्घाटन किया, तो तब ये व्यवस्था जब कानून भी नहीं था. अब तो किसान के हित में कानून भी बना है, उसको संरक्षण देने वाला. ಕೃಷಿ ಸುಧಾರಣೆಗಳನ್ನು ವಿರೋಧಿಸಿ ರೈತಪರ ಸಂಘಟನೆಗಳು ಕರೆ ನೀಡಿರುವ ಭಾರತ್ ಬಂದ್ಗೆ ಗಡಿ ಜಿಲ್ಲೆ ಬಳ್ಳಾರಿಯಲ್ಲಿ ಸ್ಪಂದನೆ ಕಂಡುಬಂದಿಲ್ಲ. ಜನಜೀವನ ಯಥಾಸ್ಥಿತಿಯಲ್ಲಿ ಮುಂದುವರೆದಿದೆ. ಅಲ್ಲಿನ ಸ್ಥಿತಿಗತಿ ಕುರಿತು ನಮ್ಮ ಪ್ರತಿನಿಧಿ ವೀರಭದ್ರಗೌಡ ಅವರಿಂದ ಹೆಚ್ಚಿನ ಮಾಹಿತಿ. ನಮಸ್ಕಾರ ವೀರಭದ್ರಗೌಡ ಅವರೇ. ವೀರಭದ್ರಗೌಡ ಅವರೇ, ನನ್ನ ಧ್ವನಿ ಕೇಳ್ತಿದ್ಯಾ? ಹೇಳಿ. ಭಾರತ್ ಬಂದ್ಗೆ ಜಿಲ್ಲೆಯಲ್ಲಿ ಯಾವ ಪ್ರತಿಕ್ರಿಯೆ ವ್ಯಕ್ತವಾಗಿದೆ? ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದ ಒಂದಿಷ್ಟು ಸಂಘಟನೆಗಳು ಇಲ್ಲಿ ಏನು ನಗರದ ಗಡಿಗೆ ಚನ್ನಪುರದಲ್ಲಿ ಪ್ರತಿಭಟನೆ ಮಾಡಿದ್ ಬಿಟ್ರೆ, ಈ ಬಳ್ಳಾರಿ ನಗರದಲ್ಲಿ ಅದಲ್ಲದೆ ಹೊಸಪೇಟೆ ಎಲ್ಲಾ ಕಡೆನೂ ಜನಜೀವನ ಸಾಮಾನ್ಯ ಸ್ಥಿತಿಯಲ್ಲಿದೆ. ಸರ್ಕಾರಿ ಬಸ್ಗಳು ಓಡಾಡ್ತಾ ಇದೆ, ಆಟೋಗಳು ಓಡಾಡ್ತಾ ಇದೆ, ಎಪಿಎಂಸಿ ಮಾರುಕಟ್ಟೆ ಎಂದಿನಂತೆ ವಹಿವಾಟು ನಡೀತಾ ಇದೆ, ಅಂಗಡಿ ಮುಗ್ಗಟ್ಟುಗಳು ತೆರೆದಿದ್ದಾವೆ, ಬ್ಯಾಂಕ್ಗಳು ಸಹ ವಹಿವಾಟು ನಡೀತಾ ಇದೆ. ಹೀಗಾಗಿ ಇಲ್ಲಿ ಜನಜೀವನ ಎಂದಿನಂತೆ ಸಾಮಾನ್ಯ ಸ್ಥಿತಿಯಲ್ಲಿ ಇದ್ದುಬಿಟ್ಟು ಯಾವುದೇ ಈ ಬಂದಿಗೆ ಜನರಿಂದ ಯಾವುದೇ ಸ್ಪಂದನೆ ದೊರೆತಿಲ್ಲ. ಜೊತೆಗೆ ಒಂದು ಕಾಂಗ್ರೆಸ್ ಮತ್ತು ಕೆಲ ಸಂಘಟನೆಗಳು ನಗರದ ಒಂದು ವೃತ್ತದಲ್ಲಿ ಪ್ರತಿಭಟನೆ ಮಾಡೋದು ಒಂದನ್ನು ಬಿಟ್ರೆ ಬಂದ್ ಅನ್ನೋ ಒಂದು ಯಾವುದೇ ಒಂದು ದೃಶ್ಯ ಇಲ್ಲಿ ಕಂಡು ಬರ್ತಾ ಇಲ್ಲ. ಹಾಗೆ ವೀರಭದ್ರಗೌಡ ಅವರೇ, ಜಿಲ್ಲೆಯಲ್ಲಿ ಬಂದ್ ಹಿನ್ನೆಲೆ ವ್ಯಾಪಕ ಬಂದೋಬಸ್ತ್ ಕೈಗೊಳ್ಳಲಾಗಿದೆಯಾ? ಹೌದು, ಬಂದ್ ಏನಾದ್ರೂ ತೀವ್ರತರವಾದಂತ ನಡಿಬಹುದು ಎಂಬ ಒಂದು ನಿರೀಕ್ಷೆ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಏನು 12 ಡಿಆರ್ ಪೊಲೀಸ್ ತುಕಡಿಗಳನ್ನ ಮುಖ್ಯವಾಗಿ ಪ್ರಮುಖವಾದಂತಹ ಸರ್ಕಲ್ಗಳಲ್ಲಿ ನೇಮಕ ಮಾಡಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಕೆಲವು ಕಡೆ ಒಂದಿಷ್ಟು ಜನ ಒತ್ತಾಯಪೂರ್ವಕವಾಗಿ ಸಹಕಾರ ಮಾಡಿ ಬಂದ್ಗೆ ಅಂತ ಹೇಳಿ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಕ್ ಹೋದಾಗ ಆ ಪೊಲೀಸರು ಅದನ್ನ ತಡೆದ್ರು. ಸರ್ಕಲ್ ಅಲ್ಲೂ ಸಹ ವಾಹನಗಳು ಎಂದಿನಂತೆ ಸಂಚರಿಸ್ತಾ ಇದಾವೆ. ಅದಕ್ಕೆ ಒಂದಿಷ್ಟು ಜನ ಅಡ್ಡಿ ಮಾಡಕ್ ಹೋದಾಗ ಪೊಲೀಸರು ಇಲ್ಲ, ನೀವು ಬಂದನ್ನ ಶಾಂತಿಯುತವಾಗಿ ಮಾಡಿ ಅಂತೇಳಿ ಅವ್ರನ್ನ ಮನವೊಲಿಸಿ ಪ್ರತಿಭಟನಾಕಾರನ ಪ್ರತಿಭಟನೆ ಮಾಡೋದಕ್ಕಷ್ಟೇ ಸೀಮಿತಗೊಳಿಸಿದ್ದಾರೆ. ಈಗ ಬಳ್ಳಾರಿ ಇದರಲ್ಲಿ ಮೋಡದ ವಾತಾವರಣ ಇದ್ದು ಮಳೆ ಜಿನುಗುಡ್ತಾ ಇರೋದ್ರಿಂದ ಈ ಪ್ರತಿಭಟನಾಕಾರರು ಸಹ ಇಲ್ಲಿ ಯಾವುದೇ ಪ್ರತಿಭಟನೆಗಳಿಂದ ದೂರ ಸರಿಯುವಂತಾಗಿದೆ. ಧನ್ಯವಾದಗಳು. ಕೃಷಿ ಸುಧಾರಣೆಗಳು ರೈತ ಪರವಾಗಿವೆ. ಇಂತಹ ಸುಧಾರಣೆಗಳ ಅಗತ್ಯವಿದೆ ಎಂದು ಸ್ಥಳೀಯ ಪ್ರಗತಿಪರ ರೈತ ಗುರುಲಿಂಗನಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಇದೀಗ ಡಿಡಿ ನ್ಯೂಸ್ ಜೊತೆ ಇರುವ ರೈತ ತಮ್ಮ ಅನಿಸಿಕೆ ಹಂಚಿಕೊಳ್ಳುವರು. ಗುರುಲಿಂಗನಗೌಡ ಅವರೇ, ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರೋ ಕೃಷಿ ಕಾಯ್ದೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವುಗಳಿಂದ ರೈತರಿಗೆ ಉಪಕಾರವಾಗಲಿದೆಯೇ? ಕೇಂದ್ರ ಸರ್ಕಾರ ಏನು 3 ಮಸೂದೆ ಮಂಡಿಸಿದೇನೋ ರೈತರಿಗೆ ತುಂಬಾ ಉಪಕಾರ ಆಗಿದೆ. ನಾನು ಒಬ್ಬ ರೈತನಾಗಿ ಹೇಳ್ತದೇನೆ,
ನಮ್ಮ ಮಾಲು ಇಷ್ಟು ದಿವಸ APMC ತಗೊಂಡು ಹೋದಲ್ಲಿ APMC ಚೆಸ್ ಮತ್ತು ಅಲ್ಲಿ ದಲಾಲ್ರು ಏನ್ ಇರ್ತಾರಲ್ಲ ಅವ್ರಿಗೆ 2 ಪೈಸಾ ಕೊಡ್ಬೇಕಾಗ್ತದೆ, ಟೋಟಲ್ 3.5 ಪೈಸಾ. ಇದು ಅಲ್ದೇನೆ ಮತ್ತೆ ರೈತರ ಕಡೆಯಿಂದ 3% ಆಗ್ತಾ ಇದ್ರು. ಖರೀದಿದಾರ ಕಡೆಯಿಂದ 2 ಪೈಸೆ, ರೈತರ ಕಡೆಯಿಂದ 3 ಪೈಸೆ, ಮತ್ತು ಅಲ್ಲಿ APMC ಚೆಸ್ ಅಂತ ಹೇಳಿ 1.5 ರೂಪಾಯಿ ಆಗ್ತಾ ಇದ್ರು. ಇವು ಯಾವ ಇವತ್ತು ಇಲ್ದಂಗ ಇಷ್ಟು ದುಡ್ಡು ರೈತರಿಗೆ ಅನುಕೂಲ ಆಗ್ತದೆ. 4% ದುಡ್ಡು ಒಬ್ಬ ರೈತರಿಗೆ ಏರ್ ಬರ್ತೈತೆ ಒಂದ್ ಕ್ವಿಂಟಲ್ಗೆ ಅಂದ್ರೆ ಸುಮಾರು ಈಗ ಹತ್ತಿ ಬೆಳೆ ಬಂದು 5,000 ರೂಪಾಯಿ ಇರ್ತೈತೆ. 5,000 ರೂಪಾಯಿ 5% ಅಂದ್ರೆ 5 25 ರೂಪಾಯಿ. 25 ರೂಪಾಯಿ ಕಡಿಮೆ ಆಗ್ತದೆ ರೈತರಿಗೆ, ಜಾಸ್ತಿ ಬರ್ತದೆ, ಸೇರ್ಕೊಂಡ್ ಬರ್ತದೆ. ಆಮೇಲೆ ನಾನ್ ಬೆಳೆದ ಬೆಳೆ ನಾನು ಎಲ್ಲಾದ್ರೂ ಮಾರ್ಕೊಂಬೇಕು ಒಂದು ಅವಕಾಶ ಕೂಡ ಸಿಗ್ತದೆ. ಸಪೋಸ್ ಬಳ್ಳಾರಿ ಜಿಲ್ಲಾದಲ್ಲಿ ರೇಟ್ ಇಲ್ಲ ಅಂದ್ರೆ ಪಕ್ಕದ ನಾನು ಆಂಧ್ರಕ್ಕೆ ಹೋಗ್ಬೋದು ಅಥವಾ ಚಿತ್ರದುರ್ಗ ಹೋಗ್ಬೋದು ಅಥವಾ ಮುಂದೆ ಎಲ್ಲಾದ್ರೂ ನಾವು ಮಾಡ್ಕೊಂಬೇಕು ಅವಕಾಶ ಇದೆ. ಏನು ಕೇಂದ್ರ ಸರ್ಕಾರದವರು ಮಾಡಿರೋ ನೀತಿಗಳು ಬಹಳ ಚೆನ್ನಾಗಿದಾವ. ತದನಂತರ ಸುಮಾರು 70 ವರ್ಷಗಳಿಂದ ಕೂಡ ಇದೇ ಕಾನೂನಾಗಿದ್ದೀವಿ. ನಾವೇನು APMC ಆಕ್ಟ್ ಕಾನೂನಲ್ಲಿ ಇದೀವಲ್ಲ, ನಮ್ಗೆ ಯಾಕೆ ಅನುಕೂಲ ಆಗಲ್ಲ ಅಂತ ಕೂಡ ನಾವೊಂದ್ ರೀತಿ ಯೋಚನೆ ಮಾಡಬೇಕಾದಂತ ಸಮಯ ಬಂದಿದೆ. ಈ ತಿದ್ದುಪಡಿಯಿಂದ ರೈತರಿಗೆ ತುಂಬಾ ಅನುಕೂಲ ಆಗ್ತದೆ. ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಮತ್ತು ನಮ್ಮ ರೈತರ ಜನರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಕೂಡ ಮಾಡ್ಕೊಂತ ಇದ್ದೀನಿ. ಇದು ಅಪೋಸಿಷನ್ ಪಾರ್ಟಿಗಳು ಏನು ಕಾಂಗ್ರೆಸ್ನವರಿದ್ದಾರೋ 2014 ಮತ್ತು 2019ನೇ ವರ್ಷದಲ್ಲಿ ಕೂಡ ಅವ್ರ ಪ್ರಣಾಳಿಕೆಯಲ್ಲಿ ಈ ಕಾನೂನು ತರ್ತೀವಿ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿರ್ತಾರ. ಅದೇ ರೀತಿ ಇವ್ರೇನ್ ಕಮ್ಯುನಿಸ್ಟ್ ಇದ್ದಾರೋ, ಕಮ್ಯುನಿಸ್ಟರು ಬಂದು ಕೇರಳದಲ್ಲಿ APMC ಕಾನೂನನ್ನೇ ಅನ್ವಯಿಸಿದಂಗೆ ಕೆಲಸ ಮಾಡ್ತಾರ. ಆದ್ರೆ ಇವ್ರು ಡೆಲ್ಲಿ ಮಟ್ಟದಲ್ಲಿ ಇವತ್ತು ಕುಂತ್ಕೊಂಡು ರೋಡಿಗೆ ಕುಂತ್ಕೊಂಡು ಕೆಲವು ದಲಾಲ್ ಅಂಗವ್ರನ್ನ ಕರ್ಕೊಂಡು ಹೋಗಿ ಕಮಿಷನ್ ಮಧ್ಯವರ್ತಿ ಹಿಡ್ಕೊಂಡು ಗಲಾಟೆ ಮಾಡಿಸ್ತಾರ. ಇದು ಸರಿಯಾದ ಕ್ರಮ ಕೂಡ ಅಲ್ಲ. ಇದರಿಂದ ರೈತರಿಗೆ ತುಂಬಾ ಅನುಕೂಲ ಆಗ್ತೈತೆ ಇದು ಮಾಡಿದ್ದು ಅಂತ ಹೇಳ್ತಾ ನಾನು 2 ಮಾತು ಹೇಳಿದ್ದೀನಿ. ಧನ್ಯವಾದಗಳು ಗುರುಲಿಂಗನಗೌಡ್ರೆ. ಕೇಂದ್ರದ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಕಾಂಗ್ರೆಸ್ ಮುಖಂಡರು ವಿಧಾನಸೌಧದ ಬಳಿ ಇರುವ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಮುಖಂಡರಾದ SR ಪಾಟೀಲ್, ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಬಿಜೆಪಿ ಸರ್ಕಾರಕ್ಕೆ, ರೈತ ವಿರೋಧಿ ಯಡಿಯೂರಪ್ಪನವರ ಸರ್ಕಾರಕ್ಕೆ ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹೋರಾಟ, ಹೋರಾಟ ಹೋರಾಟ ಹೋರಾಟ. ಕೃಷಿ ಸುಧಾರಣೆಗಳನ್ನು ವಿರೋಧಿಸಿ ರೈತಪರ ಸಂಘಟನೆಗಳು ಕರೆ ನೀಡಿರುವ ಭಾರತ್ ಬಂದ್ಗೆ ಕರಾವಳಿಯಲ್ಲಿ ನೀರಸ ಪ್ರತಿಕ್ರಿಯೆ ಕಂಡುಬಂದಿದೆ. ಅಲ್ಲಿ ವಾಹನ ಸಂಚಾರ ಎಂದಿನಂತೆ ಮುಂದುವರೆದಿದ್ದು ಜನಜೀವನ ಕೂಡ ಯಥಾಸ್ಥಿತಿಯಲ್ಲಿದೆ. ಅಲ್ಲಿನ ಸ್ಥಿತಿಗತಿ ಕುರಿತು ನಮ್ಮ ಪ್ರತಿನಿಧಿ ರಮೇಶ್ ಪೆರ್ಲಾ ಅವರಿಂದ ಹೆಚ್ಚಿನ ಮಾಹಿತಿ. ರಮೇಶ್ ಪೆರ್ಲಾ ಅವರೇ, ನಮಸ್ಕಾರ. ಭಾರತ್ ಬಂದ್ಗೆ ಕರಾವಳಿಯಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ? ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಯಲ್ಲಿ ಇಂದು ಏನು ಕೇಂದ್ರ ಕೃಷಿ ಮಸೂದೆ ವಿರೋಧಿಸಿ ಏನು ಭಾರತ್ ಬಂದ್ ಕರೆ ನೀಡಿದ್ರು, ಇಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ತುಂಬಾ ನೀರಸವಾದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಲ್ಲ ಜನಜೀವನ ಎಂದಿನಂತೆ ನಡೀತಾ ಇದೆ. ವಾಹನ ಸಂಚಾರವಾಗಲಿ ಅಥವಾ ವಾಣಿಜ್ಯ ಚಟುವಟಿಕೆ ಕೂಡ ಎಂದಿನಂತೆ ನಡೀತಾ ಇದೆ. ಇನ್ನು ಅಂತಾರಾಜ್ಯ ಬಸ್ ಸರ್ವಿಸ್ ಕೂಡ ಎಂದಿನ ನಡೀತಾ ಇದೆ. ನಮ್ಮ ಏನು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಎಷ್ಟು ಖಾಸಗಿ ಬಸ್ ಸರ್ವಿಸ್ ಇದೆ ಅಥವಾ ಸಿಟಿ ಬಸ್ ಸರ್ವಿಸ್ ಇದೆ ಮತ್ತು ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ ಸರ್ವಿಸ್ ಇದೆ ಮತ್ತು ಇತರ ಖಾಸಗಿ ವಾಹನವು ಎಂದಿನಂತೆ ಓಡಾಟ ನಡೆಸುತ್ತಿವೆ. ಯಾವುದೇ ರೀತಿಯ ಬಂದ್ಗೆ ಇಲ್ಲಿ ಸ್ಪಂದನೆ ದೊರಕಿಲ್ಲ. ಗೀತಾ. ರಮೇಶ್, ಅಲ್ಲಿನ ರೈತ ಸಂಘಟನೆಗಳು ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡಿವ್ಯಾ? ಹೌದು, ಇಂದು ಏನು ಹಲವು ರೈತ ಸಂಘಟನೆ ಮತ್ತು ಇತರ ಬೇರೆ ಬೇರೆ ಸಂಘಟನೆಯ ಬೆಂಬಲದೊಂದಿಗೆ ಇಂದು ಏನು ಕೇರಳ ಮತ್ತು ಮುಂಬೈ ಹೆದ್ದಾರಿ ಇದೆ, ಅಲ್ಲಿ ನಂತೂರು ಎಂಬಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆ ಮಾಡಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಅದಕ್ಕೆ ಬೇರೆ ಬೇರೆ ರೈತ ಸಂಘಟನೆ ಅಲ್ಲದೆ ಬೇರೆ ಬೇರೆ ಸಂಘಟನೆಗಳು ಕೂಡ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಏನು 3 ಹೊಸ ಮಸೂದೆ ಏನಿದೆ, ರೈತ ಮಸೂದೆ, ಇದರ ವಿರುದ್ಧ ಅದನ್ನು ಹಿಂದಕ್ಕೆ ಒತ್ತಾಯವನ್ನು ಮಾಡಿದ್ರು. ಈ ಪ್ರತಿಭಟನೆಗೆ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಪ್ರತಿಭಟನೆ ನಂತರ ರೈತ ಮುಖಂಡರು ಈ ಮಸೂದೆಯನ್ನು ಕೇಂದ್ರ ಸರ್ಕಾರ ಆದಷ್ಟು ಬೇಗ ಹಿಂದೆ ಪಡೆಯಬೇಕು, ಇದರಿಂದ ಯಾವುದೇ ರೀತಿಯ ರೈತರಿಗೆ ಪ್ರಯೋಜನ ಆಗುವುದಿಲ್ಲ ಎಂಬ ಘೋಷಣೆಯನ್ನು ಕೂಗಿದರು. ಗೀತಾ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.
ಸತತ ಸೋಲುಗಳಿಂದ ಜನರ ವಿಶ್ವಾಸ ಕಳೆದುಕೊಂಡು ಹತಾಶರಾಗಿರುವ ವಿರೋಧ ಪಕ್ಷಗಳು ರೈತರನ್ನು ದಾರಿ ತಪ್ಪಿಸಲು ಯತ್ನಿಸುತ್ತಿವೆ ಎಂದು ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಅವರು ಟ್ವೀಟ್ ಸಂದೇಶದಲ್ಲಿ ಕೇಂದ್ರ ಸರ್ಕಾರ ನೂತನವಾಗಿ ಜಾರಿಗೆ ತಂದಿರುವ ಕೃಷಿ ಕಾಯ್ದೆ ವಾಪಸ್ ಪಡೆಯುವಂತೆ ರೈತ ಸಂಘಟನೆಗಳು ಕರೆ ನೀಡಿರುವ ಭಾರತ್ ಬಂದ್ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಕೃಷಿ ಮಸೂದೆಗಳು ವಿಸ್ತೃತ ಮಾರುಕಟ್ಟೆ ಕಲ್ಪಿಸಿ ಅನ್ನದಾತರ ಆದಾಯ ಹೆಚ್ಚಿಸುವ ಸದುದ್ದೇಶ ಹೊಂದಿವೆ. ಯುಪಿಎ ಅಧಿಕಾರದಲ್ಲಿದ್ದಾಗ ಇದೇ ರೀತಿಯ ಕೃಷಿ ಸುಧಾರಣೆಗಳನ್ನು ಜಾರಿಗೆ ತರಲು ಮುಂದಾಗಿತ್ತು. ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲೂ ಇದೇ ಭರವಸೆ ನೀಡಿತ್ತು. ಈ ಹಿಂದೆ ತಾವೇ ಬೆಂಬಲಿಸಿದ್ದ ಸುಧಾರಣೆಗಳನ್ನು ಈಗ ವಿನಾಕಾರಣ ವಿರೋಧಿಸುತ್ತಿರುವ ಪ್ರತಿಪಕ್ಷಗಳ ನಡೆ ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಎಂದು ಹೇಳಿದ್ದಾರೆ. ಪೊಲೀಸ್ ಕಾಯ್ದೆಗೆ ತಿದ್ದುಪಡಿ ತಂದು ಗಾಂಜಾ ಬೆಳೆಯನ್ನು ಶಿಕ್ಷಾರ್ಹ ಅಪರಾಧವನ್ನಾಗಿ ಮಾಡಲಾಗುವುದು. ರಾಜ್ಯದಲ್ಲಿ ಮಾದಕ ದ್ರವ್ಯಗಳ ಮಾರಾಟ ಹಾಗೂ ಪೂರೈಕೆ ವಿರುದ್ಧ ಆರಂಭಿಸಿರುವ ಕಾರ್ಯಾಚರಣೆ ಮುಂದುವರೆಸಲಾಗುವುದು ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ರಾಜ್ಯದಲ್ಲಿ ಅಕ್ರಮ ಗಾಂಜಾ ಬೆಳೆಯುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿವೆ. ಅವುಗಳ ನಿಯಂತ್ರಣಕ್ಕೆ ಸರ್ಕಾರ ಬದ್ಧವಿದೆ. ತಳಮಟ್ಟದಲ್ಲಿ ಕಾರ್ಯಾಚರಣೆ ಮೂಲಕ ಹಾಗೂ ಮೇಲ್ಮಟ್ಟದಲ್ಲಿ ಕಾನೂನಿನ ಮೂಲಕ ಈ ಜಾಲವನ್ನು ನಿಯಂತ್ರಿಸಲಾಗುವುದು ಎಂದರು. ವಿಶೇಷವಾಗಿ ಕಲಬುರಗಿ, ಬೀದರ್ ಮತ್ತಿತರ ಗಡಿ ಜಿಲ್ಲೆಗಳಲ್ಲಿ ಗಾಂಜಾ ಹಾವಳಿ ಅಧಿಕವಾಗಿದೆ. ಹಾಗಾಗಿ ಆ ಜಿಲ್ಲೆಗಳಲ್ಲಿ ವಿಶೇಷ ಕಾರ್ಯಾಚರಣೆ ಮೂಲಕ ಕ್ರಮ ಕೈಗೊಳ್ಳಲಾಗುವುದು ಎಂದರು. ತನಿಖಾ ಅಧಿಕಾರಿ ತಾನೇ ಮೊದಲು ಅವನ್ ಚೆಕ್ ಆಗ್ಬೇಕು, ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಖಾಂತರ ಅವ್ನು ಹೋಗಿ ಸೀಸ್ ಮಾಡ್ಬೇಕು ಅನ್ನುವಂತ ಬಹಳ ಕಠಿಣವಾದಂತ ಕಂಡೀಷನ್ಸ್ ಇದೆ. ಅದನ್ನೆಲ್ಲ ತೆಗೆದು ಹಾಕಿ ನಾವು ಕೂಡಲೇ ಸೀಸ್ ಮಾಡೋದಕ್ಕೆ ಮತ್ತು ರೇಡ್ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಅದರಲ್ಲಿ ರೂಲ್ಸ್ ಅಲ್ಲಿ ನಾವು ರಿಫ್ರೇಮ್ ಮಾಡೋದಕ್ಕೆ ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಕೆಲವೇ ದಿನಗಳಲ್ಲಿ ಆ NDPS ಕಾನೂನಿನ ರೂಲ್ಸ್ಗೆ ಬದಲಾವಣೆಯನ್ನು ತರ್ತಾ ಇದೆ. ಮತ್ತು ಈಗಾಗಲೇ ನ್ಯಾಷನಲ್ ಲಾ ಸ್ಕೂಲ್ ಹತ್ರ ಮಾತನಾಡಿದ್ದೇವೆ. ಟು ಬ್ರಿಂಗ್ ಇನ್ ಕಂಪ್ಲೀಟ್ ಡ್ರಗ್ ವಿರುದ್ಧ ಕಾನೂನನ್ನು ತರೋದಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡೋದಾಗಲಿ ನಮ್ಮ ರಾಜ್ಯಕ್ಕೆ ಶಿಫಾರಸು ಮಾಡೋದಕ್ಕೆ ನ್ಯಾಷನಲ್ ಲಾ ಸ್ಕೂಲ್ ಜೊತೆಗೆ ಮಾತನಾಡಿದ್ದೇವೆ, ಡೈರೆಕ್ಟರ್ ಜೊತೆ ಮಾತನಾಡಿದ್ದೇವೆ. ಅವರು ಕೂಡ ಸಹಾಯ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಉತ್ಪನ್ನಗಳು. ನಂತರ ಪ್ರಶ್ನೋತ್ತರ ಕಲಾಪ ನಡೆಯಿತು. ಬಳಿಕ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮಾತನಾಡಿ, ಕೇಂದ್ರ ಕೃಷಿ ಸುಧಾರಣಾ ಕಾಯ್ದೆಗಳಿಂದ ರೈತರಿಗೆ ತೊಂದರೆಯಾಗುತ್ತಿದೆ. ಜೊತೆಗೆ ಆಹಾರ ಇಳುವರಿ ಮೇಲೂ ಪರಿಣಾಮ ಬೀರಲಿದೆ. ರೈತರಿಗೆ ನೀಡುತ್ತಿರುವ ಬೆಂಬಲ ಬೆಲೆ ಹಾಗೂ ಖರೀದಿ ವ್ಯವಸ್ಥೆಯನ್ನು ಮುಂದುವರಿಸಬೇಕು ಎಂದು ಆಗ್ರಹಿಸಿದರು. ಉತ್ಪಾದನೆಗಿಂತ ಸುಮಾರು 10 ಲಕ್ಷ ಟನ್ ಆಹಾರದ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಕಾರಜೋಳ ಎಷ್ಟಿತ್ತು? ಅದರಲ್ಲಿ 10 ಲಕ್ಷ ಟನ್ ಪ್ರವಾಹದಿಂದ 10 ಲಕ್ಷ ಟನ್ ಆಹಾರದ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಇದು 21 ಡಾರ್ಕ್ ವೆಬ್ ಅನ್ನು ಭೇದಿಸಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಬರುವಂತ ಡ್ರಗ್, LST, ಸ್ಟ್ರಿಪ್ಸ್ ಅವೆಲ್ಲವನ್ನು ಕೂಡ ಸೀಸ್ ಮಾಡಿದ್ದೇವೆ. ಪೋಸ್ಟಲ್ ಮುಖಾಂತರ, ಕೊರಿಯರ್ ಮುಖಾಂತರ ಬರೋರ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದೇವೆ. ಬಹಳ ಬಿಗಿಯಾದ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಅದರ ಜೊತೆಗೆ ತಾವೇನು ಕಾನೂನು ಬಗ್ಗೆ ಹೇಳಿದರೆ NDPS ಕಾನೂನು ಇದು ಸೆಂಟ್ರಲ್ ಆಕ್ಟ್. ಕೃಷಿ ಉತ್ಪನ್ನ ಮಾರುಕಟ್ಟೆ ತಿದ್ದುಪಡಿ ಕಾಯ್ದೆಯ ನಂತರವೂ ರೈತರು ಟೊಮೆಟೊ ಸೇರಿದಂತೆ ಕೃಷಿ ಉತ್ಪನ್ನಗಳನ್ನು ರಸ್ತೆಗೆ ಚೆಲ್ಲುವುದು ನಿಂತಿಲ್ಲ ಎಂದು ಪ್ರತಿಪಕ್ಷಗಳು ಆರೋಪಿಸಿದಾಗ ವಿಧಾನ ಪರಿಷತ್ನಲ್ಲಿಂದು ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ಭೂ ಸುಧಾರಣಾ ಕಾಯ್ದೆ ಕುರಿತು ಚರ್ಚೆಯಲ್ಲಿ ಭಾಗವಹಿಸಿದ್ದ ಕಾಂಗ್ರೆಸ್ನ ಸದಸ್ಯ ಬಸವರಾಜ ಇಟಗಿ ಮಾತನಾಡಿ, ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ರೈತರಿಗೆ ಮಾರಕವಾಗಿದೆ. ಬಹುರಾಷ್ಟ್ರೀಯ ಕಂಪನಿಗಳು ರೈತರ ಜಮೀನು ಖರೀದಿಸುತ್ತಾರೆ. ಬೆಲೆ ಹೆಚ್ಚಾದಾಗ ರೈತರು ಭೂಮಿ ಮಾರಾಟ ಮಾಡಿಕೊಳ್ಳುತ್ತಾರೆ. ಒಕ್ಕಲುತನ ಕಡಿಮೆಯಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸಚಿವ ಅಶೋಕ, ಕಾಯ್ದೆಯಲ್ಲಿ 54 ಎಕರೆ ಮಾತ್ರ ಖರೀದಿ ಮಾಡಬಹುದು. ಖರೀದಿ ಮಾಡಿದ ನೀರಾವರಿ ಜಮೀನನ್ನು ಕೃಷಿಗೆ ಮಾತ್ರ ಬಳಕೆ ಮಾಡುವಂತೆ ನಿರ್ಬಂಧ ವಿಧಿಸಲಾಗಿದೆ ಎಂದರು. ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್, ಕಾಯ್ದೆಯ ಬಗ್ಗೆ ಸಚಿವರು ಸರಿಯಾಗಿ ತಿಳಿದುಕೊಂಡಿಲ್ಲ. ಮೊದಲು ಕಾಯ್ದೆಯಲ್ಲಿರುವ ಲೋಪಗಳನ್ನು ಸರಿಪಡಿಸಿ ಪ್ರತಿಪಕ್ಷಗಳ ಸಲಹೆ ಗಮನಿಸಿ ಎಂದರು.
ಕಾಂಗ್ರೆಸ್ನ ಸದಸ್ಯ ಸಿಎಂ ಇಬ್ರಾಹಿಂ ಮಧ್ಯಪ್ರವೇಶಿಸಿ ದೆಹಲಿಯಲ್ಲಿ ರೈತರ ಹೋರಾಟದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ 3 ಕಾಯ್ದೆಗಳ ಬಗ್ಗೆ ಇಂದು ನಿರ್ಧಾರ ತೆಗೆದುಕೊಳ್ಳಬಹುದು. ಅಲ್ಲಿನ ನಿರ್ಧಾರ ನೋಡಿಕೊಂಡು ಇಲ್ಲಿ ಮಸೂದೆ ಮಂಡಿಸಬೇಕಿತ್ತು ಎಂದು ಸಲಹೆ ನೀಡಿದರು. ಈ ಮಧ್ಯೆ ಕಾಂಗ್ರೆಸ್ನ ಸದಸ್ಯರೊಬ್ಬರು ಮಾತನಾಡಿ, ಎಪಿಎಂಸಿ ಕಾಯ್ದೆ ಜಾರಿಗೆ ಬಂದ ಬಳಿಕವೂ ರೈತರಿಗೆ ಲಾಭವಾಗಿಲ್ಲ. ಬಾಗೇಪಲ್ಲಿಯಲ್ಲಿ ರೈತರು ಟೊಮೊಟೊ ರಸ್ತೆಗೆ ಚೆಲ್ಲಿದ್ದಾರೆ. ಎಪಿಎಂಸಿ ಕಾಯ್ದೆ ಏನೋ ಬದಲಾವಣೆ ತರಲಿದೆ ಎಂದು ಬಿಂಬಿಸಲಾಗಿತ್ತು. ಅದಾಗಿಲ್ಲ ಎಂದು ಆರೋಪಿಸಿದರು. ಬಿಜೆಪಿಯ ಸದಸ್ಯೆ ತೇಜಸ್ವಿನಿ ಗೌಡ, ಕೃಷಿ ಉತ್ಪನ್ನಗಳನ್ನು ರಸ್ತೆಗೆ ಸುರಿಯುವುದು ಬೇರೆ, ಸುರಿಸುವುದು ಬೇರೆ ಎಂದಾಗ ಪ್ರತಿಪಕ್ಷದ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸಚಿವ ಎಸ್ಟಿ ಸೋಮಶೇಖರ್ ಅವರ ಮಧ್ಯಪ್ರವೇಶದಿಂದ ವಾತಾವರಣ ತಿಳಿಯಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯ ಹೂಡಿಕೆ ಉತ್ತೇಜನ ಪ್ರಶಸ್ತಿ 2020ಕ್ಕೆ ಪಾತ್ರವಾಗಿರುವ ಇನ್ವೆಸ್ಟ್ ಇಂಡಿಯಾಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಯುಎನ್ಸಿಟಿಡಿ ಕೊಡಮಾಡುವ ಪ್ರಶಸ್ತಿಗೆ ಭಾಜನವಾಗಿರುವ ಇನ್ವೆಸ್ಟ್ ಇಂಡಿಯಾಗೆ ಅಭಿನಂದನೆಗಳು. ಇದು ಭಾರತವನ್ನು ವಿಶ್ವದ ನೆಚ್ಚಿನ ಹೂಡಿಕೆ ತಾಣವನ್ನಾಗಿ ಮಾಡುವ ಮತ್ತು ಸುಗಮ ವಾಣಿಜ್ಯ ಸುಧಾರಿಸುವ ಕೇಂದ್ರ ಸರ್ಕಾರದ ಪ್ರಯತ್ನಕ್ಕೆ ಸಾಕ್ಷಿಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ದೇಶಾದ್ಯಂತ ಭತ್ತ ಖರೀದಿ ಪ್ರಕ್ರಿಯೆ ಮುಂದುವರೆದಿದ್ದು, ಈವರೆಗೆ 344.86 ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿಸಲಾಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 282.66 ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿಸಲಾಗಿತ್ತು. ಇದಕ್ಕೆ ಹೋಲಿಸಿದರೆ ಶೇಕಡ 22ರಷ್ಟು ಭತ್ತ ಖರೀದಿ ಹೆಚ್ಚಳವಾಗಿದೆ. ಪಂಜಾಬ್ ಒಂದರಲ್ಲೇ 202 ಲಕ್ಷ ಮೆಟ್ರಿಕ್ ಟನ್ ಖರೀದಿಸಲಾಗಿದೆ. ಈವರೆಗೆ 35.03 ಲಕ್ಷ ರೈತರಿಂದ 65,111 ಕೋಟಿ ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ನೀಡಿ ಭತ್ತವನ್ನು ಖರೀದಿಸಲಾಗಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 26,567 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 97,03,770ಕ್ಕೆ ಏರಿಕೆಯಾಗಿದೆ. ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ನಿನ್ನೆ 39,045 ಮಂದಿ ಬಿಡುಗಡೆಯಾಗಿದ್ದು, ಒಟ್ಟು 91,78,946 ಸೋಂಕಿತರು ಗುಣಮುಖರಾಗಿದ್ದಾರೆ. ಇದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡ 94.59ಕ್ಕೆ ಹೆಚ್ಚಳವಾಗಿದೆ. ಒಂದೇ ದಿನ 385 ಮಂದಿ ಮೃತಪಟ್ಟಿದ್ದು, ಇದುವರೆಗೆ ಒಟ್ಟು 1,40,958 ಮಂದಿ ಸಾವನ್ನಪ್ಪಿದ್ದಾರೆ. ಮರಣ ದರ ಶೇಕಡ 1.45ಕ್ಕೆ ತಗ್ಗಿದೆ. 3,83,866 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ ಶೇಕಡ 3.96ಕ್ಕೆ ಇಳಿಕೆಯಾಗಿದೆ. ಕೋವಿಡ್-19 ನಿಯಂತ್ರಣಕ್ಕೆ ಲಸಿಕೆ ಅಭಿವೃದ್ಧಿಯಲ್ಲಿ ತೊಡಗಿರುವ ಭಾರತ್ ಬಯೋಟೆಕ್ ಕಂಪನಿ ಆ ಲಸಿಕೆಯ ತುರ್ತು ಬಳಕೆಗಾಗಿ ಔಷಧ ನಿಯಂತ್ರಕರ ಅನುಮತಿಯನ್ನು ಕೋರಿದೆ. ಹೈದರಾಬಾದ್ ಮೂಲದ ದೇಶೀಯ ಔಷಧ ಉತ್ಪಾದನಾ ಸಂಸ್ಥೆ ಕೋವ್ಯಾಕ್ಸಿನ್ ಲಸಿಕೆಯನ್ನು ಐಸಿಎಂಆರ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿದ್ದು, ಅದು ಈಗಾಗಲೇ 3 ಹಂತಗಳ ಕ್ಲಿನಿಕಲ್ ಟ್ರಯಲ್ ಅನ್ನು ಪೂರ್ಣಗೊಳಿಸಿದೆ. ದೇಶಾದ್ಯಂತ 18 ಕಡೆ 22,000 ಸ್ವಯಂ ಪ್ರೇರಿತರಿಗೆ ಲಸಿಕೆ ನೀಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಜೊತೆ ಕಳೆದ ರಾತ್ರಿ ದೂರವಾಣಿ ಮೂಲಕ ಸಮಾಲೋಚನೆ ನಡೆಸಿದರು. ಫ್ರಾನ್ಸ್ನಲ್ಲಿ ಇತ್ತೀಚೆಗೆ ನಡೆದ ಭಯೋತ್ಪಾದಕರ ದಾಳಿ ಕುರಿತು ಸಂತಾಪ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿ, ಭಯೋತ್ಪಾದನೆ ವಿರುದ್ಧ ಹೋರಾಡಲು ಫ್ರಾನ್ಸ್ಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಪುನರುಚ್ಚರಿಸಿದರು. ಅಲ್ಲದೆ ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚಿಸಿದರು. ಕೋವಿಡ್-19 ಸ್ಥಿತಿಗತಿ, ಆರ್ಥಿಕ ಪುನಶ್ಚೇತನ, ಸೈಬರ್ ಭದ್ರತೆ, ರಕ್ಷಣಾ ಸಹಕಾರ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಉಭಯ ನಾಯಕರು ಸಮಾಲೋಚಿಸಿ ಎರಡೂ ದೇಶಗಳ ನಡುವಿನ ಸಂಬಂಧ ಬಲವರ್ಧನೆ ಕುರಿತು ಮಾತುಕತೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಡಿಜಿಟಲ್ ಸಾಮರ್ಥ್ಯ ಅಪಾರ, 3 ವರ್ಷದಲ್ಲಿ ದೇಶದ ಪ್ರತಿ ಹಳ್ಳಿಗೂ ಹೈಸ್ಪೀಡ್ ಇಂಟರ್ನೆಟ್, ಪ್ರಧಾನಿ ನರೇಂದ್ರ ಮೋದಿ. ಭಾರತ್ ಬಂದ್ ಕರೆಗೆ ಸಿಗದ ಜನಸ್ಪಂದನೆ, ಎಂದಿನಂತೆ ವಾಹನ ಸಂಚಾರ, ವ್ಯಾಪಾರ ವಹಿವಾಟು. ರೈತ ಸಂಘಟನೆಗಳಿಂದ ರಾಜ್ಯ ಸೇರಿ ದೇಶದ ಹಲವೆಡೆ ಪ್ರತಿಭಟನೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ರೈತರ ಪರವಾಗಿದ್ದು ಅವರ ಹಿತಾಸಕ್ತಿ ಕಡೆಗಣಿಸುವುದಿಲ್ಲ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹಾಗೂ
ಪೊಲೀಸ್ ಕಾಯ್ದೆಗೆ ತಿದ್ದುಪಡಿ, ಗಾಂಜಾ ಬೆಳೆ ಶಿಕ್ಷಾರ್ಹ ಅಪರಾಧವನ್ನಾಗಿಸಿ ಮಾದಕ ದ್ರವ್ಯಗಳ ವಿರುದ್ಧ ಕಾರ್ಯಾಚರಣೆ ಮುಂದುವರಿಕೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.